ಡಿವೋರ್ಸ್ ಹೆಂಗಾಗತ್ತೆ, ಯಾವ ರೀತಿ ಅದು ನಮ್ಮನ್ನ ಈ ವಾಸ್ತು ಅನ್ನೋದು ಡಿವೋರ್ಸ್ ಹೇಗೆ ಅಟ್ಯಾಕ್ ಆಗುತ್ತೆ, ಹೇಗೆ ಚೆನ್ನಾಗಿ ದೂರ ಆಗ್ತೀವಿ ಅಂತ ನೋಡೋಣ. ಎರಡು ಮೇನ್ ಕಾರಣಗಳಾಗತ್ತೆ. ಓಕೆನಾ, ಈ ಗ್ರಹಕ್ಕೆ ಒಂದೋಗುತ್ತಾ, ಇಲ್ಲ ಇಬ್ರು ಬೇರೆ ಬೇರೆ ಎನಿಮಿ ಪ್ಲಾನೆಟ್ಸ್ ಆಗಿದ್ದಾರಾ, ಶತ್ರುಗಳು ಪ್ಲಾನೆಟ್ ಒಂದಾಗಿ ಮದುವೆ ಆಗ್ತಾರಾ, ಪ್ಲಾನೆಟ್ಸ್ ಅಲ್ಲಿದ್ದಾಗ ಡೆಫಿನೆಟ್ಲಿ ಡಿವೋರ್ಸ್ ಆಗೋ ಚಾನ್ಸಸ್ ಇರುತ್ತೆ. ಇವರಿಬ್ಬರು ಡೇಟ್ ಆಫ್ ಬರ್ತ್ ತುಂಬಾ ಚೆನ್ನಾಗಿರುತ್ತೆ, ಇಬ್ಬರದು ಒಳ್ಳೆ ಚೆನ್ನಾಗಿ ಟೈಮ್ ನೋಡಿರ್ತಾರೆ, ಅಸ್ಟ್ರಾಲಜಿ ನೋಡಿರ್ತಾರೆ, ಎಲ್ಲ ಚೆನ್ನಾಗಿ ನೋಡಿರ್ತಾರೆ. ಬಟ್ ದಯವಿಟ್ಟು ಈ ಡೈರೆಕ್ಷನ್ ಅಲ್ಲಿ, ನಾನು ಹೇಳೋ ಡೈರೆಕ್ಷನ್ ಅಲ್ಲಿ ಚೆಕ್ ಮಾಡಿ, ಖಂಡಿತ ಡಿಫೆಕ್ಟ್ ಇದ್ದೇ ಇರುತ್ತೆ. ಈ ದಿಕ್ಕಿನಲ್ಲಿ ಏನಾದರೂ ನೀವು ಟಾಯ್ಲೆಟ್ ಮಾಡಿದ್ರೆ, ಕಿಚನ್ ಮಾಡಿದ್ರೆ ಖಂಡಿತ ನಿಮಗೆ ಡಿವೋರ್ಸ್ ಆಗುತ್ತೆ. ಇಟ್ ವಿಲ್ ಟೇಕ್ಸ್ ಇಯರ್ಸ್ ಆಫ್ ಟೈಮ್. 1 year ಆಗ್ಬೋದು, ಕೆಲವ್ರಿಗೆ 3 years ಆಗ್ಬೋದು, 4 years ಆಗ್ಬೋದು. ಇವತ್ತಲ್ಲ ನಾಳೆ ಹಾಗೆ ಆಗುತ್ತೆ. ನಮಸ್ತೆ, ವೆಲ್ಕಮ್ ಟು ಪಿರಮಿಡ್ ವಾಸ್ತು ಸೊಲ್ಯೂಷನ್. ನನ್ನ ಹೆಸರು ಜಮುನಾ ಲಕ್ಷ್ಮಿಕಾ, ವೇದಿಕನ್ ಪಿರಮಿಡ್ ವಾಸ್ತು ಎಕ್ಸ್ಪರ್ಟ್. ನಾವೀಗ ಡಿವೋರ್ಸ್ ಹೆಂಗಾಗತ್ತೆ, ಯಾವ ರೀತಿ ಅದು ನಮ್ಮನ್ನ ಈ ವಾಸ್ತು ಅನ್ನೋದು ಡಿವೋರ್ಸ್ ಹೇಗೆ ಅಟ್ಯಾಕ್ ಆಗುತ್ತೆ, ಹೇಗೆ ಚೆನ್ನಾಗಿ ದೂರ ಆಗ್ತೀವಿ ಅಂತ ನೋಡೋಣ. ಸೊ ನಿಮಗೇನಾದರೂ ಈಗ ನೋಡಿ, ಎಲ್ಲ ಕಡೆ ಜಾಸ್ತಿ ಡಿವೋರ್ಸ್ ಅಂತ ಹೋಗ್ತಾ ಇದ್ದೀವಿ. ಸೊ ಡಿವೋರ್ಸ್ ಆಗೋದಕ್ಕೆ ಎರಡು ಮೇನ್ ಕಾರಣಗಳಾಗತ್ತೆ. ಒಂದು ಡೇಟ್ ಆಫ್ ಬರ್ತ್ ಮ್ಯಾಚು. ಈಗ ಅವ್ರದ್ದು ಒಂದು ಗ್ರಹ ಇರುತ್ತೆ, ನನ್ನ ಡೇಟ್ ಆಫ್ ಬರ್ತ್ ಒಂದು ಗ್ರಹ ಇರುತ್ತೆ. ಈ ಎರಡು ಗ್ರಹಗಳ ಕಾಂಬಿನೇಷನ್ ಹೇಗಿದೆ ಅನ್ನೋದನ್ನೇ ಅಸ್ಟ್ರಾಲಜಿ ನೋಡ್ತಾರೆ. ಓಕೆನಾ, ಈ ಗ್ರಹಕ್ಕೆ ಒಂದೋಗುತ್ತಾ, ಇಲ್ಲ ಇಬ್ರು ಬೇರೆ ಬೇರೆ ಎನಿಮಿ ಪ್ಲಾನೆಟ್ಸ್ ಆಗಿದ್ದಾರಾ, ಶತ್ರುಗಳು ಪ್ಲಾನೆಟ್ ಒಂದಾಗಿ ಮದುವೆ ಆಗ್ತಾರಾ, ಆ ಥರ ಇದ್ದಾಗಂತ ಒಂದು ಚೆಕ್ ಮಾಡ್ಕೊಳ್ಬೇಕು ನೀವು. ನಿಮ್ಮ ಮತ್ತೆ ಡೇಟ್ ಆಫ್ ಬರ್ತ್ ಮತ್ತೆ ನಿಮ್ಮ ವೈಫ್ ಆಗಿರ್ಬೋದು, ಹಸ್ಬೆಂಡ್ ಅವ್ರದ್ದು ಡೇಟ್ ಆಫ್ ಬರ್ತ್ ಕಾಂಬಿನೇಷನ್ ಹೇಗಿದೆ ಅಂತ ಒಂದು ಚೆಕ್ ಮಾಡ್ಕೊಳ್ಳಿ. ಅದು ಏನಾದರೂ ಎನಿಮಿ ಪ್ಲಾನೆಟ್ಸಲ್ಲಿದ್ದಾಗ ಡೆಫಿನೆಟ್ಲಿ ಡಿವೋರ್ಸ್ ಆಗೋ ಚಾನ್ಸಸ್ ಇರುತ್ತೆ. ಯಾಕಂದರೆ ಅವರು ಮಾತಾಡ್ತಿರ್ತಾರೆ, ಇವರು ಇದಿರ್ತಾರೆ, ಎನಿಮಿ ಇರೋದ್ರಿಂದ ಕ್ಲಾಶಸ್ ಆಗ್ತಿರುತ್ತೆ. ಇನ್ನೊಂದು ಏನಾಗುತ್ತೆ ಅಂದರೆ, ಇವರಿಬ್ಬರು ಡೇಟ್ ಆಫ್ ಬರ್ತ್ ತುಂಬ ಚೆನ್ನಾಗಿರುತ್ತೆ, ಇಬ್ಬರದು ಒಳ್ಳೆ ಚೆನ್ನಾಗಿ ಟೈಮ್ ನೋಡಿರ್ತಾರೆ, ಅಸ್ಟ್ರಾಲಜಿ ನೋಡಿರ್ತಾರೆ, ಎಲ್ಲ ಚೆನ್ನಾಗಿ ನೋಡಿರ್ತಾರೆ. ಬಟ್ ಮನೆಯ ಒಂದು ವಾಸ್ತು ಎನರ್ಜಿಯಿಂದ ಅವರು ತೊಂದರೆಗೆ ಫೇಸ್ ಆಗಿ ಡಿವೋರ್ಸ್ ಹೋಗೋಕ್ಕೆ ಚಾನ್ಸಸ್ ಆಗ್ತಾ ಇರುತ್ತೆ. ನೀವೇನಾದರೂ ಈ ರೀತಿಯಾಗಿ ಡಿವೋರ್ಸ್ ಪ್ರೋಸೆಸ್ಸಲ್ಲಿ ಏನಾದರೂ ಇರ್ತೀರಂದರೆ, ದಯವಿಟ್ಟು ಈ ಡೈರೆಕ್ಷನಲ್ಲಿ, ನಾನು ಹೇಳೋ ಡೈರೆಕ್ಷನಲ್ಲಿ ಚೆಕ್ ಮಾಡಿ. ಖಂಡಿತ ಡಿಫೆಕ್ಟ್ ಇದ್ದೇ ಇರುತ್ತೆ. ಅದಿದ್ರೇ ನಿಮಗೆ ಡಿವೋರ್ಸ್ ಆಗೋದು, ಇಲ್ಲಾಂದರೆ ಇಲ್ಲ. ಬಟ್ ಇವಾಗ ಡೇಟ್ ಆಫ್ ಬರ್ತ್ ಕಂಪ್ಯಾಟಿಬಿಲಿಟಿ ಇತ್ತು ಅಂದರೆ, ಸೊ ಯಾವುದು ಫಸ್ಟ್ ಸೌತ್ ವೆಸ್ಟ್ ಚೆಕ್ ಮಾಡಿ. ಎಲ್ಲಿ ಎಲ್ಲರೂ ಕುಬೇರ್ ಮೂಲೆ ಅಂತಾರಲ್ಲ, ಅದು ಕುಬೇರ್ ಮೂಲೆ ಅಲ್ಲ, ಅದು ನೈಋತಿ ಮೂಲೆ. ಓಕೆನಾ, ಸೊ ಅಲ್ಲಿ ನೈಋತಿ ಮತ್ತು ರಾಹು ಮಹಾರಾಜ್ ವಾಸವಾಗಿ ಇರ್ತಾರೆ. ಯಾವುದೇ ರೀತಿ ಅದು ಕುಬೇರ ವಾಸವಾಗಿಲ್ಲ. ಅದು ಯಾರೋ ಒಬ್ರು ತಪ್ಪು ವದಂತಿ ಸ್ಪ್ರೆಡ್ ಮಾಡಿದರೆ ಅದನ್ನು ನಾವೆಲ್ಲರೂ ಕುಬೇರ್ ಮೂಲೆ ಅಂದ್ಕೊಂಡು ಬರ್ತಾ ಇದ್ದೀವಿ. ಕುಬೇರ ಅವ್ರು ಇರೋದು ಉತ್ತರ ಜಾಗದಲ್ಲಿ, ಉತ್ತರ ದಿಕ್ಕಿನಲ್ಲಿ ಕುಬೇರ ಅವ್ರು ಇರ್ತಾರೆ. ಸೊ ನೀವೇನು ಮಾಡಬೇಕು, ಆ ಸೌತ್ ವೆಸ್ಟ್ ಕಾರ್ನರು ಕಾಂಪೌಂಡ್ ಹೇಗಿದೆ ಆಯ್ತಾ, ಕಾಂಪೌಂಡ್ ಸ್ಟ್ರೈಟಾಗಿ ಕಟ್ಟಿದ್ದೀರಾ, ಕಾಂಪೌಂಡ್ ಏನಾದರೂ ಬೆಳೆದಿದೆಯಾ, ಅಲ್ಲೇನಾದರೂ ಟಾಯ್ಲೆಟ್ ಮಾಡಿದ್ದೀರಾ, ಓಕೆನಾ, ಸೌತ್ ವೆಸ್ಟಲ್ಲಿ ಏನಾದರೂ ಬ್ಲೂ ಕಲರ್ ಪೇಂಟ್ಸ್ ಹೊಡೆದಿದ್ದೀರಾ ಆಯ್ತಾ, ಅಲ್ಲೇನಾದರೂ ನೋಡಿ ಪೈಪ್ ಹಾಕಿದ್ದೀರಾ. ಸೊ ನಾ ಎಷ್ಟೋ ಮನೆಗಳು ನೋಡಿದ್ದೀನಿ, ಇದು ಮನೆ ಅಂತ ಇಟ್ಕೊಳ್ಳಿ, ಓಕೆನಾ, ಸೌತ್ ವೆಸ್ಟ್ ಕಾರ್ನರ್ ಇದು ಆಯಿತಾ. ಏನು ಮಾಡಿಬಿಟ್ಟಿರ್ತಾರೆ, ನೀರು ಹೋಗಬೇಕು ಅಂತೇಳಿ ಇಲ್ಲಿ ಪೈಪ್ ಮಾಡಿ ಹೋಲ್ ಮಾಡಿಬಿಟ್ಟಿರ್ತಾರೆ. ನೋಡಿ, ವರ್ಚುವಲ್ ಆಗಿ ನಾವು ರೆಮಿಡಿ ಕೊಡ್ಬೇಕಾದ್ರೆ ಏನು ಮಾಡ್ತೀವಿ ಅಂತಂದರೆ, ಒಂದು ಕಡೆ ನಾವು ಡೋರ್ ಓಪನ್ ಮಾಡಬೇಕಂದ್ರೆ ಇದೇ ರೀತಿ ಹೋಲ್ ಮಾಡೋಕ್ಕೆ ಹೇಳ್ತೀವಿ. ಯಾವಾಗ ನಾವು ಯಾವ ದಿಕ್ಕಿನಲ್ಲಿ ಹೋಲ್ ಮಾಡ್ತೀವೋ, ಅಲ್ಲಿ ಜಾಗ ಮಾಡ್ತೀವೋ, ತೂತ್ ಮಾಡ್ತೀವೋ, ಆ ಜಾಗದಿಂದ ಗಾಳಿ ಮೂಲಕವಾಗಿ ಆ ಎನರ್ಜಿ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದು ಡೋರ್ ಅಂತ ಕನ್ಸಿಡರ್ ಆಗುತ್ತೆ. ಓಕೆನಾ, ಈಗ ವರ್ಚುವಲಲ್ಲಿ ಮಹಾವಾಸ್ತು ಆಗಿರ್ಬೋದು, ಯಾವುದೇ ಬೇರೆ ವಾಸ್ತುಗಳಲ್ಲಿ ವರ್ಚುವಲ್ ಡೋರ್ ನಾವು ನಿಮಗೆ ನಾರ್ತ್ ಡೋರ್ ಕೊಡಬೇಕು, ಇಲ್ಲ ಈಸ್ಟ್ ಡೋರ್ ಕೊಡಬೇಕಂದಾಗ ಫುಲ್ ಹೊಡೆಯೋಕ್ಕಾಗಲ್ಲ. ಅವಾಗ ಏನು ಮಾಡ್ತೀವಿ, ಸ್ಮಾಲ್ ಹೋಲ್ ಮಾಡಿಸ್ಬಿಟ್ಟು ಅಲ್ಲಿಂದ ಎನರ್ಜಿ ತರಿಸ್ತೀವಿ. ಇದು ಹಾಗೇನೆ. ದಯವಿಟ್ಟು ನೀವೇನಾದರೂ ಇಲ್ಲಿ ಹೋಲ್ ಮಾಡಿದ್ದೀನಿ ಸೌತ್ ವೆಸ್ಟಲ್ಲಿ, ಪೈಪ್ ಹಾಕಿದ್ದೀನಿ ಅಂದರೆ ದಯವಿಟ್ಟು ಅದನ್ನು ಕ್ಲೋಸ್ ಮಾಡಬೇಕಾಗಿ ಬರುತ್ತೆ. ಅದನ್ನು ಚೆಕ್ ಮಾಡ್ಕೊಳ್ಳಿ. ಸೌತ್ ವೆಸ್ಟ್ ಬಿಲಾಂಗ್ಸ್ ಟು ರಿಲೇಷನ್ಶಿಪ್ ಸೆಂಟರ್, ಹಸ್ಬೆಂಡ್ ಆ್ಯಂಡ್ ವೈಫ್ ರಿಲೇಷನ್ಶಿಪ್ ಸೆಂಟರ್. ಅಲ್ಲೇನಾದರೂ ನೀವು ಈ ರೀತಿ ಮಾಡಿದರೆ ಖಂಡಿತ ಡಿವೋರ್ಸ್ ಆಗುತ್ತೆ. ನೆಕ್ಸ್ಟು ಪಾಯಿಂಟ್ ನಂಬರ್ 2, ಹೀಗೆ ಬರ್ತೀರಾ. ಈಗ ಉತ್ತರ ದಿಕ್ಕಿನಲ್ಲಿ ನಾರ್ತ್ ಆದಮೇಲೆ ಆ ಕಡೆ ನಾರ್ತ್ ವೆಸ್ಟ್ ಇದೆ. ಇದೆರಡರ ಮಧ್ಯೆ ಬರುವಂಥದ್ದಕ್ಕೆ ನಾರ್ತ್ ವೆಸ್ಟ್ ಅಂತೀವಿ. ಓಕೆನಾ, ಈ ಝೋನು ಹಸ್ಬೆಂಡ್ ಆ್ಯಂಡ್ ವೈಫ್ ರೊಮ್ಯಾನ್ಸ್ ಝೋನ್ ಮತ್ತು ಗುಡ್ ರಿಲೇಷನ್ಶಿಪ್ ಹಾರ್ಮೋನಿ ಝೋನ್ ಅಂತ ಕರಿತೀವಿ. ಅಂದರೆ ಹೊಂದಾಣಿಕೆ ಇರುವಂಥದ್ದು ಮತ್ತು ಒಟ್ಟಿಗೆ ಇರುವಂಥ ಝೋನ್ ಅಂತಲೂ ಕರಿತೀವಿ. ಈ ದಿಕ್ಕಿನಲ್ಲಿ ಏನಾದರೂ ನೀವು ಟಾಯ್ಲೆಟ್ ಮಾಡಿದ್ದೀರಾ, ಈಗ ತುಂಬ ಜನ ನೋಡಿರಬೇಕು ನಾರ್ತ್ ವೆಸ್ಟ್ ಟಾಯ್ಲೆಟ್ ಅಂತ ಮಾಡ್ಕೊಂಡು ಹೋಗ್ತಾರೆ. ಈ ದಿಕ್ಕಿನಲ್ಲಿ ಏನಾದರೂ ನೀವು ಟಾಯ್ಲೆಟ್ ಮಾಡಿದರೆ, ಕಿಚನ್ ಮಾಡಿದರೆ ಖಂಡಿತ ನಿಮಗೆ ಡಿವೋರ್ಸ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಹೆಂಗೆ ಇದು ಸ್ಟಾರ್ಟ್ ಆಗುತ್ತೆ, ಸ್ಲೋವಾಗಿ. ಇವಾಗ ಒಳ್ಳೆ ರಿಲೇಷನ್ಶಿಪ್ ಆ ಮನೆಗೆ ಹೋಗ್ತೀರಾ, ಓಕೆನಾ, ಸೊ ಸ್ಲೋವಾಗಿ ನಡೆಯುವಂಥದ್ದು. ಇದು ಹೋಗಿದ ತಕ್ಷಣ ನಡೆಯುವಂಥದ್ದಲ್ಲ. ಇಟ್ ವಿಲ್ ಟೇಕ್ಸ್ ಇಯರ್ಸ್ ಆಫ್ ಟೈಮ್. 1 year ಆಗ್ಬೋದು, ಕೆಲವ್ರಿಗೆ 3 years ಆಗ್ಬೋದು, 4 years ಆಗ್ಬೋದು. ಇವತ್ತಲ್ಲ ನಾಳೆ ಹಾಗೆ ಆಗುತ್ತೆ. ಸೊ ದಯವಿಟ್ಟು ಎರಡು ದಿಕ್ಕು ಚೆಕ್ ಮಾಡ್ಕೊಳ್ಳಿ, ದಯವಿಟ್ಟು ಕರೆಕ್ಟ್ ಮಾಡ್ಕೊಳ್ಳಿ. ಖಂಡಿತ ಇದೇ ಎನರ್ಜಿ ನಿಮ್ಮನ್ನು ಒಂದು ಮಾಡುತ್ತೆ.
ಆಯ್ತಾ. ನಾವು ಎಷ್ಟೊಂದು ವಾಸ್ತು ಕರೆಕ್ಷನ್ಸ್ ಮಾಡಿದ್ದೀವಿ, ಇದೇ ಎನರ್ಜಿ ನಿಮ್ಮನ್ನು ದಯವಿಟ್ಟು ಒಂದು ಮಾಡುತ್ತೆ. ಸೊ ಈ ಎನರ್ಜಿಗಳಿಂದ ಬಲಿ ಆಗಬೇಡಿ. ಸೊ ನಿಮ್ಮನ್ನು ನೀವು ಕಾಪಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಈ ಇವತ್ತಿನ ವಿಡಿಯೋ ಮುಗಿಸ್ತಿದ್ದೀನಿ. ನಿಮಗೆ ಈ ರೀತಿ ನನ್ನ ವಿಡಿಯೋ ಇಷ್ಟ ಆಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಖಂಡಿತ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಯಾರಿಗಾದರೂ ಖಂಡಿತ ಕಾಪಾಡಿ ಯೂಸ್ ಆಗುತ್ತೆ. ಸೊ ಮತ್ತು ನಿಮಗೇನಾದರೂ ಗೈಡೆನ್ಸ್ ಬೇಕಿತ್ತು, ಚೆಕ್ ಮಾಡಿಸ್ಬೇಕಿತ್ತು ಮೇಡಮ್ ವಾಸ್ತುನ, ಮತ್ತು ಕನ್ಸಲ್ಟೇಷನ್ ಬೇಕಿತ್ತು ಅಂದರೆ ಕೆಳಗಡೆ ಇರೋ ನಂಬರ್ಗೆ ದಯವಿಟ್ಟು ಕಾಲ್ ಮಾಡಿ. ಖಂಡಿತ ಎಲ್ಲ ರೀತಿಯಾದ ಗೈಡೆನ್ಸ್ ನಾವು ಮಾಡಿಕೊಡ್ತೀವಿ. ಧನ್ಯವಾದಗಳು.